ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ, ನಾವು ಅದೃಷ್ಟ ದೇವತೆ ಅಂತ ಹೇಳಿ ಕರಿತೀವಿ. ಯಾರೋದಲ್ಲಿ ಏಂಜಲ್ ಅಂತ ಹೇಳಿ ಕರಿತೀವಿ. ಏಂಜಲ್ ಅಂದರೆ ಅದೃಷ್ಟ ದೇವತೆ, ನಕ್ಷತ್ರ ದೇವತೆ, ಅಥವಾ ವಿಶೇಷವಾಗಿರ್ತಕ್ಕಂಥ ಇಂದ್ರನ ಆಸ್ಥಾನದಲ್ಲಿರ್ತಕ್ಕಂಥ ಯಕ್ಷಿಣಿಯರು, ಯೋಗಿನಿಯರು. ಈ ಏಂಜಲ್ಸ್ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿಯರು. ಇಡೀ ಯೂನಿವರ್ಸಲ್ ಅಂದರೆ ಇಡೀ ಭೂಮಂಡಲವನ್ನೇ ತನ್ನ ಹತೋಟಿಯಲ್ಲಿ ಇರ್ತಕ್ಕಂಥ ಅದು ಒಂದು ಶಕ್ತಿ, ಮಾಯಾಶಕ್ತಿ ಏಂಜಲ್ಸ್ ಅಂದರೆ. ಒಬ್ಬರಿಗೆ ಕನಸಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಕಾಣಿಸ್ತು. ಅಂದರೆ ಎಕ್ಸಾಂಪಲ್ ಒಂದು ನಿಧಿ ಆಗಲಿ ಅಥವಾ ಡೈಮಂಡ್ಸ್ ಆಗಲಿ, ಈ ಥರದ್ದು ಏನೋ ಒಂದು ತಿಳ್ಕೊಳ್ಳಿ. ಆ ಕಾಣಿಸಿದ ತಕ್ಷಣ ಅವ್ರೇನು ಮಾಡಿದ್ರು, ಚಕ್ ಅಂತ ಕಂಡುಬಿಟ್ರು, ಗಡಿಯಾರ ನೋಡಿದ್ರು. ಗಡಿಯಾರ ನೋಡಿದಾಗ 2 ಗಂಟೆ 22 ನಿಮಿಷ ಅವರಿಗೆ ಅಲ್ಲಿ ಗೋಚರ ಆಯಿತು, ಕಾಣಿಸ್ತು. ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ರು, ಮರ್ತೋಗ್ಬಿಡ್ತೀನಿ ನಾನು ಅಂತೇಳಿ. ಆ 2:22 ಏನು ಬರೆದಿಟ್ರಲ್ಲ, ಅದು ಏನಾಯಿತು, ಅವರ ಆ ಒಂದು ಬುಕ್ಕಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದು ಟೈಮು ಕೆಳಗಡೆ ಇಂಥ ಒಂದು ವಸ್ತುವನ್ನು ನಾನು ನೋಡಿದೆ ಅಂತಕ್ಕಂಥದ್ದನ್ನು ನೋಟ್ ಮಾಡಿ ಇಟ್ಬಿಟ್ರು ಅವರು. ನೋಟ್ ಮಾಡಿಟ್ರು. ಬೆಳಗ್ಗೆ ಆಯಿತು, ಹೀಗೆ ಜೀವನ ಸಾಕ್ತು. 1 ತಿಂಗಳಾಯಿತು. ಅವ್ರಿಗೆ ಪದೇ ಪದೇ ಕನಸಲ್ಲಿ 2:22 ಬರೋದು. ಏನೋ ಒಂದು ವಾರಕ್ಕೊಂದು ಸಲ ಬಂದರೆ ಪರವಾಗಿಲ್ಲ, ಪ್ರತಿ ದಿವಸನೂ ಅದೇ ಕಾಣಿಸ್ಕೊಳ್ಳೋದು. ಆವಾಗ ಒಂದು ದಿವಸ ಏನು ಮಾಡಿದ್ರು ಅವರು, ನನ್ನ ಹತ್ರ ಬಂದು, ಗುರುಗಳೇ, ಕನಸಲ್ಲಿ 2 ಗಂಟೆ 22 ನಿಮಿಷ ಮಾತ್ರ ಟೈಮ್ ತೋರಿಸ್ತಾ ಇದೆ ನನಗೆ. ಇದು ಏನು ಸೂಚನೆ ಇದು? ಏನಾಗುತ್ತೆ ಜೀವನದಲ್ಲಿ? ಏನಾದರೂ ನಂಗೆ ಕೆಟ್ಟದಾಗತ್ತಾ, ತೊಂದರೆ ಆಗುತ್ತಾ ಅಂತಕ್ಕಂಥ ವಿಚಾರ ಕೇಳಿದ್ರು. ನಾನೇನು ಮಾಡಿದೆ, ದೀಪ ಯಕ್ಷಿಣಿ ಹತ್ರ ಈ ಒಂದು ಪ್ರಶ್ನೆಯನ್ನು ಇಟ್ಬಿಟ್ಟು, ಆ ಒಂದು ದೀಪದಲ್ಲಿ ಅದನ್ನು ನೋಡಿದಾಗ ಅಲ್ಲಿ ನಕ್ಷತ್ರ ದೇವತೆಗಳು, ವಿಶೇಷವಾಗಿರ್ತಕ್ಕಂಥ ಆಕಾಶದಲ್ಲಿ ಹಾರ್ತಾ ಇರ್ತಕ್ಕಂಥ ಒಂದು ಏಂಜಲ್ಲು, ಇವೆಲ್ಲವೂ ನನಗೆ ದೀಪದಲ್ಲಿ ಕಾಣಿಸ್ತು. ಆವಾಗ ಇದೇನಿದು, ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕನಸು ಬೀಳ್ತಾ ಇದೆಯಲ್ಲ ಇವರಿಗೆ, ಇದೇನಿರ್ಬೋದು ಅಂಥೇಳಿ ಮತ್ತೆ ಒಂದು ಪ್ರಶ್ನೆಯನ್ನು ಹಾಕಿದಾಗ ಅವರಿಗೆ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಸಿಗೋದ್ರಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಆವಾಗ ನಾನು ಒಂದು ಪರಿಹಾರವನ್ನು ಹೇಳಿದೆ ಅವರಿಗೆ. ನೋಡಿ, ಏನೋ ನಿಮ್ಮ ಕರ್ಮಗಳಿಂದ ಅಥವಾ ಏನೋ ಒಂದು ತೊಂದರೆಯಿಂದ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಏನೋ ಒಂದು ವಸ್ತು ಅಥವಾ ಏನೋ ಒಂದು ಒಳ್ಳೆಯ ಒಂದು ವಿಚಾರ ತುಂಬ ತಡೆ ಕೊಡ್ತಾ ಇದೆ. ಸೊ ಹಾಗಾಗಿ ನೀವು ಇವತ್ತೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು 2 ಗಂಟೆ ಅಷ್ಟೊತ್ತಿಗೆ ಎದ್ದು ಕೂತ್ಕೊಂಬಿಡಿ. ಯಾವಾಗ 2 ಗಂಟೆ 22 ನಿಮಿಷ ಆಗುತ್ತೆ, ಆವಾಗ ಒಂದು ದೇವಿ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳಿದೆ ನಾನು. ಸೊ ದೇವಿ ಮಂತ್ರವನ್ನು 2 ಗಂಟೆ 22 ನಿಮಿಷ ಕರೆಕ್ಟಾಗಿ ಅವರು ಪಠನೆಯನ್ನು ಮಾಡಿದ್ರು. ಮಾಡಿ ಆ ದೇವರನ್ನು ಸ್ಮರಣೆ ಮಾಡ್ತಾ ಮಲ್ಕೊಂಡ್ರು. ಬೆಳಗ್ಗೆ ಎದ್ದ ತಕ್ಷಣ ಅವರ ಒಂದು ಪೂಜಾದಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವರು ತಮ್ಮ ಒಂದು ಕಂಪ್ನಿಗೆ ಹೋಗಬೇಕು ಅಂಥೇಳಿ ರೆಡಿಯಾಗಿ ಟಿಫನ್ ಬಾಕ್ಸ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು ಅವರಿಗೆ. 14 ವರ್ಷಗಳಿಂದ ತುಂಬ ತಡೆಯಾಗಿರ್ತಕ್ಕಂಥ ಅವ್ರ ತಾತನವರ ಆಸ್ತಿ ಎಲ್ಲ ಕೇಸ್ಗಳು ಬಿದ್ದಿತ್ತು. ಆ ಆಸ್ತಿ ಪೂರ್ತಿ ಇವರ ಹೆಸರಿಗೆ ಬಂದಿದೆ, ಇವರ ಹೆಸರಿಗೆ ಆಗಿದೆ ಅಂತಕ್ಕಂಥ ವಿಚಾರ ಫೋನ್ನಲ್ಲಿ ಅವರಿಗೆ ಗೊತ್ತಾಯಿತು. ಬಹಳ ಸಂತೋಷಪಟ್ಟರು. ಫಸ್ಟ್ ನನಗೆ ಫೋನ್ ಮಾಡಿದರು, ಗುರುಗಳೇ ಈ ಥರ ಆಗಿದೆ ಅಂತ. ನನಗೂ ಬಹಳ ಸಂತೋಷ ಆಯಿತು. ದೇವಿಗೆ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ ನಾನು. ಅದಾಗಿದ್ದು ಮಾರನೇ ದಿವಸ ಏನಾಯ್ತು ಅಂತ ಹೇಳಿದ್ರೆ, ಅವರಿಗೆ ಒಂದು ದೊಡ್ಡದೊಂದು US ಇಂದ ಒಂದು ಆರ್ಡ್ರ್ ಬಂತು. ಒಂದು ವಿಶೇಷವಾಗಿರ್ತಕ್ಕಂಥ ಆರ್ಡ್ರ್ ಬಂತು ಅವ್ರ ಕಂಪ್ನಿಗೆ. ಮತ್ತೆ ಫೋನ್ ಮಾಡಿ ಹೇಳಿದರು,
ಹೀಗೆ ಕಂಟಿನ್ಯೂ ಪ್ರತಿ ದಿವಸನೂ ಅದೃಷ್ಟ ಅದೃಷ್ಟ ಅದೃಷ್ಟ. ಬಹಳ ಚೆನ್ನಾಗಿ ಒಂದು ಅನುಕೂಲ ಅಭಿವೃದ್ಧಿ ಎಲ್ಲ ಆಯಿತು ಅವರಿಗೆ ಜೀವನದಲ್ಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಯಿತು. ಈ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ಏನೋ ಒಂದು ಟೈಮ್ ಕಾಣಿಸ್ತಾ ಇದೆ ನನಗೆ, ಅಥವಾ ಏನೋ ಒಂದು ಸೂಚನೆ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ನೀವು ಗಮನವನ್ನು ಕೊಡದೇ ಇರಬೇಡಿ. ಯಾವುದೇ ಒಂದು ಸೂಚನೆ ಆಗಿರಲಿ, ಏನೇ ಒಂದು ವಿಷಯ ಆಗಿರಲಿ, ಅದರ ಹಿಂದೆ ಏನೋ ಒಂದು ಅದ್ಭುತ ಇರುತ್ತೆ. ಅಂತಹ ವಿಚಾರಗಳನ್ನ ನೀವು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಇವಾಗ ಕೆಟ್ಟದಾಗತ್ತೆ ಅಂದರೂ ಕೂಡ ಆ ಕೆಟ್ಟದನ್ನೇ ನಾವು ಏನು ಅಂತ ಕೇಳಿಕೊಂಡು ನಾವು ಸರಿ ಮಾಡ್ಕೊಂಡ್ಬಿಟ್ರೆ ನಮಗೆ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ. ಈ ಕೆಲವರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಒಳ್ಳೇದಲ್ವಲ್ಲ ಕೆಟ್ಟದಲ್ವಾ ವಿಡಿಯೋ ನೋಡ್ಕೊಳ್ಳೋಣ ಅಂಥೇಳಿ ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ ಮಾಡಿದಾಗ ಅದು ಭಾಳಷ್ಟು ಸಮಸ್ಯೆಗಳಾಗ್ಬಿಡುತ್ತೆ ಅವರಿಗೆ. ಹಾಗಾಗಿ ಸೂಚನೆಗಳು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವಾಗಲೂ ಕೂಡ ನಾವು ಅದು ಅಬ್ಸರ್ವ್ ಮಾಡಬೇಕು. ಪದೇ ಪದೇ 2:22 ಕಾಣಿಸ್ತಾ ಇದ್ದರೆ, 3 ಗಂಟೆಗೆ ಗಡಿಯಾರ ನಿಂತರೆ, ಅಥವಾ 12 ಗಂಟೆ 12 ನಿಮಿಷಕ್ಕೆ ನಾವೇನಾದರೂ ಒಂದು ಪ್ರಾರ್ಥನೆ ಮಾಡಿದ್ರೆ, ಅದೆಲ್ಲವೂ ಏಂಜಲ್ಸ್ ನಂಬರ್ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಇರುತ್ತೆ. ಸಂಖ್ಯೆಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಜಾದೂ ಇದೆ. ಜೀವನ ಪರಿವರ್ತನೆ ಆಗುವಂಥ ಒಂದು ವಿಶೇಷ ಅನುಕೂಲಗಳಿರುತ್ತೆ. ಅದರ ಬಗ್ಗೆ ಒಂದು ಏನಾದರೂ ವಿಚಾರಗಳು ಬೇಕು ಅಂದರೆ, ಇನ್ನೂ ಹೆಚ್ಚಿನ ಒಂದು ಏನಾದರೂ ಮಂತ್ರತಂತ್ರಗಳ ವಿಚಾರ ಬೇಕು ಅಂದರೆ, ಅಥವಾ ಜೀವನದಲ್ಲಿ ನಿಮಗೇನಾದರೂ ಸಮಸ್ಯೆಗಳು ತೊಂದರೆಗಳೇನಾದರೂ ಇದ್ದರೆ ಖಂಡಿತ ಸಂಪರ್ಕ ಮಾಡಿ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ನಮಸ್ಕಾರ.